ರಾಜ್ಯದಲ್ಲಿ ಜೋರಾದ ಪಟ್ಟದ ಪಾಲಿಟಿಕ್ಸ್. ಕುರ್ಚಿಗಾಗಿ ಪಟ್ಟನ್ನ ಸಡಲಿಸ್ತಾ ಇಲ್ಲ ಸಿದ್ದು ಮತ್ತೆ ಡಿಕೆ ಶಿವಕುಮಾರ್. ಕುರ್ಚಿ ಚರ್ಚೆಗೆ ದೆಹಲಿ ಕರೆಯುತ್ತಾ ಹೈಕಮಾಂಡ್? ದೆಹಲಿಗೆ ಕರೀತಾರಾ ಇಲ್ವಾ ಅನ್ನುವಂತಹ ಒಂದಷ್ಟು ಗೊಂದಲಗಳು ಇನ್ನೂ ಮುಂದುವರಿತಾ ಇದೆ. ಹೈ ಕರೆಗೆ ಡಿಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ವೇಟಿಂಗ್ ಲಿಸ್ಟ್ ಅಲ್ಲಿದ್ದಾರೆ. ಸಿಎಂ ವರ್ಸಸ್ ಡಿಸಿಎಂ ಯಾರಿಗೆ ಸಿಗುತ್ತೆ ಹೈ ಬುಲಾವ್? ಗ್ಯಾರಂಟಿ ನ್ಯೂಸ್ ನಲ್ಲಿ ಪವರ್ ಕಾಲ್ ನ ಫುಲ್ ಡೀಟೇಲ್. ಸದ್ಯಕ್ಕೆ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ಗೊಂದಲಗಳು ಇಲ್ಲ ಅಂತ ನಾಯಕರುಗಳು ಹೇಳ್ತಾನೆ ಇದ್ದಾರೆ. ಬಟ್ ಆದ್ರೆ ಆ ಗೊಂದಲಗಳು ಸದ್ಯಕ್ಕೆ ಬಗೆಹರಿಯುವಂತಹ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ. ರಾಜ್ಯದ ನಾಯಕರೇ ಈ ಗೊಂದಲಗಳಿಗೆ ತೆರೆ ಎಳೆಯುವಂತಹ ಕೆಲಸಗಳನ್ನ ಮಾಡಬೇಕು ಅಂತ ಹೇಳಿ ಮತ್ತೊಂದು ಕಡೆ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳ್ತಾ ಇದ್ದಾರೆ. ಇನ್ನು ರಾಜ್ಯದಲ್ಲೇ ಬೀಡು ಬಿಟ್ಟಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು. ಇನ್ನೂ 2 ದಿನಗಳ ಕಾಲ ರಾಜ್ಯದಲ್ಲೇ ಇರ್ತಾರೆ. ಈ ಎಲ್ಲಾ ಚರ್ಚೆಗಳಿಗೆ ಫುಲ್ ಸ್ಟಾಪ್ ಹಾಕುವಂತಹ ಕೆಲಸಗಳು ಎಷ್ಟರ ಮಟ್ಟಿಗೆ ಆಗ್ತಾ ಇದೆ ಅನ್ನುವಂತಹ ಕುತೂಹಲ ಹೆಚ್ಚಾಗ್ತಾ ಇದೆ. ಪಟ್ಟಕ್ಕಾಗಿ ಪಟ್ಟನ್ನ ಬಿಡ್ತಾ ಇಲ್ಲ ಡಿಸಿಎಂ ಡಿಕೆ ಶಿವಕುಮಾರ್. ನಾಳೆಯೇ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಪ್ರವಾಸವನ್ನ ಮಾಡ್ತಾ ಇದ್ದಾರೆ. ನೀರಾವರಿ ಚರ್ಚೆಗೆ ಕೇಂದ್ರ ಸಚಿವರ ಭೇಟಿಗೆ ಡಿಕೆ ಶಿವಕುಮಾರ್ ತೆರಳ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರ ಭೇಟಿಗೆ ಡಿಕೆ ಶಿವಕುಮಾರ್ ಪ್ಲಾನ್ ಅನ್ನ ಮಾಡದಂತೆ ಕಾಣಿಸ್ತಾ ಇದೆ. ಈತ ಹೈಕಮಾಂಡ್ ಕರೆಗಾಗಿ ಕಾಯ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ. ಕರೆದ್ರೆ ದೆಹಲಿಗೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ. ಡಿಕೆಶಿ ಭೇಟಿ ಬಳಿಕ ಸಿಎಂಗೆ ಹೈಕಮಾಂಡ್ ಬುಲಾವ್ ಕೊಡುವಂತಹ ಸಾಧ್ಯತೆಗಳು ದಟ್ಟವಾಗಿದೆ. ಸಿಎಂ ಸಿದ್ದರಾಮಯ್ಯನವರಿಗೆ ನಾಳೆ ಹೈಕಮಾಂಡ್ ನಾಯಕರು ಬುಲಾವ್ ಕೊಡ್ತಾರಾ? ಸಿಎಂ ಡಿಸಿಎಂ ಪವರ್ ಶೇರಿಂಗ್ ಫೈಟ್ಗೆ ನಾಳೆ ಸಿಗತ್ತಾ ಕ್ಲಾರಿಟಿ? ಹೈಕಮಾಂಡ್ ಕರೆಗಾಗಿ ಕಾಯ್ತಾ ಇರುವಂತಹ ಸಿಎಂ ಮತ್ತೆ ಡಿಸಿಎಂ ಈ ನಡುವೆ ಬೆಂಗಳೂರಿನಲ್ಲೇ ಇದ್ದಾರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ. ಇನ್ನೂ 2 ದಿನಗಳ ಕಾಲ ಬೆಂಗಳೂರಿನಲ್ಲೇ ವಾಸ್ತವ್ಯವನ್ನ ಹೂಡ್ಲಿಕ್ಕಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ. ಸಿಎಂ ಗದ್ದುಗೆ ಗುದ್ದಾಟ ಖರ್ಗೆ ಮನೆಗೆ ಶಿಫ್ಟ್ ಆಗುತ್ತಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ. ಸದ್ಯಕ್ಕೆ ಒಂದ್ ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಸಾಕಷ್ಟು ಕಸರತ್ತನ್ನ ಮಾಡ್ತಾ ಇದ್ದಾರೆ. ಯಾರೆಲ್ಲ ಈಗ ಡಿಕೆಶಿ ವಿರುದ್ಧವಾಗಿದ್ದಾರೋ ಅವರನ್ನೆಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಕೆಲಸಕ್ಕೆ ಒಂದು ಕಡೆ ಮಾಡ್ಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆ ನಾಳೆ ದೆಹಲಿಗೆ ತೆರಳ್ತಾ ಇದ್ದಾರೆ. ನೀರಾವರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಬೇಕು ಅಂತ ಹೇಳಿ. ಬಟ್ ಅದಷ್ಟಕ್ಕೆ ಮುಗಿಯೋದಿಲ್ಲ. ಹೈಕಮಾಂಡ್ ನಾಯಕರನ್ನ ಭೇಟಿಯಾಗುವ ಸಾಧ್ಯತೆಗಳು ಕೂಡ ಇದೆ. ರಾಹುಲ್ ಗಾಂಧಿ ಅವರನ್ನ ಭೇಟಿ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ರಾಹುಲ್ ಗಾಂಧಿ ಅವರನ್ನ ಭೇಟಿಯಾದ ನಂತರ ಸಿಎಂಗೆ ನಾಳೆ ಬುಲಾವ್ ಬರುತ್ತಾ ಅನ್ನುವಂತಹ ಪ್ರಶ್ನೆಗಳು ಈಗ ಕಾಡ್ತಾ ಇದೆ. ಒಂದು ಕಡೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಸದನದಲ್ಲೇ ಕೂಡ ಹೇಳಿದ್ರು, ನಾನೇ ಮುಂದುವರಿತೇನೆ, ಯಾವುದೇ ಬದಲಾವಣೆಗಳಿಲ್ಲ, ಯಾವುದೇ ರೀತಿಯಾದಂತಹ ಚರ್ಚೆಗಳು ಆಗಿಲ್ಲ ಅಂತ ಹೇಳಿ ಸಿದ್ದರಾಮಯ್ಯನವರು ಹೇಳಿದ್ರು. ಯಾವುದೇ ರೀತಿಯಾದಂತಹ ನಾಯಕತ್ವ ಬದಲಾವಣೆ ಇಲ್ಲ ಅನ್ನುವಂತಹ ವಿಚಾರವನ್ನ ಸ್ಪಷ್ಟಪಡಿಸಿದ್ರು. ಇವತ್ತು ಮತ್ತೆ ಅದೇ ರೀತಿಯಾದಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪದೇ ಪದೇ ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ. ಯಾವುದೇ ರೀತಿಯಾದಂತಹ ಬದಲಾವಣೆಗಳು ಇಲ್ಲ ಅಂತ ಹೇಳಿ.